ತುಂಬ ಇಷ್ಟ ಬಿಕಾಸ್ ಅವರು ನಮ್ಮ ಊರಿನವರು ಪಡುಬಿದ್ರಿ ಅವರು, ನಾನು ಕೂಡ ಉಡುಪಿ ಮಣಿಪಾಲೆ. ಸೊ ಅವರು ತುಂಬ ಇಷ್ಟ. ಆ್ಯಂಡ್ ಆ ರಕ್ಷಿತನ ಬಿಟ್ಟು ರಘು ಮತ್ತು ಗಿಲ್ಲಿ ತುಂಬ ಇಷ್ಟ ನನಗೆ. ಮತ್ತೆ ಚೆನ್ನಾಗಿ ಯಾರು ಆಟ ಆಡ್ತಿದ್ದಾರೆ? ಚಂದ ಅಂದರೆ ಅಫ್ಕೋರ್ಸ್ ನನ್ನ ಫೇವ್ರೇಟ್ ಆದಮೇಲೆ ರಕ್ಷಿತಾ ಚಂದ ಆಡ್ತಾರೆ, ಅದು ಬಿಟ್ಟು ರಘು ಚಂದ ಆಡ್ತಿದ್ದಾರೆ, ರಾಶಿಕಾ ಚಂದ ಆಡ್ತಿದ್ದಾರೆ. ವೆನ್ ಕಮ್ಸ್ ಟು ಟಾಸ್ಕ್ ಎಲ್ಲ ಅವರು ಚಂದ ಆಡ್ತಾರೆ. ರಾಶಿಕಾ ತುಂಬ ಚಂದ ಆಡ್ತಾರೆ. ರಕ್ಷಿತಾ ಅವರು ಜಗಳ ಅಂತ ಬಂದಾಗ ಆ ಥರ ಎಲ್ಲ ಆ್ಯಕ್ಟಿಂಗ್ ಮಾಡ್ಕೊಂಡು ಹೇಳ್ತಿರ್ತಾರಲ್ಲ, ಅದು ಮನೆಯವರಿಗೆ ಇರಿಟೇಟ್ ಆಗುತ್ತೆ. ಆ್ಯಕ್ಚುಲಿ ಅದು ಇರಿಟೇಷನ್ ಅಲ್ಲ, ನಾವು ಅವಳ ತುಳು ವ್ಲಾಗ್ಸ್ ನೋಡ್ತಾ ಇದ್ದೀವಿ. ಆ್ಯಂಡ್ ಅವಳು ಇರೋದು ಕೂಡ ಹಾಗೆಯೇ, ಅವಳು ಮಾತಾಡೋದು ಕೂಡ ಹಾಗೆ. ಸೊ ಎಲ್ಲ ಬಿಹೇವಿಯರ್ ಅವಳು ಹೊರಗೆ ಹೇಗಿದ್ದಾರೆ ಒಳಗೆ ಕೂಡ ಹಾಗೆ ಇದ್ದಾರೆ. ಬಿಕಾಸ್ ಅವಳದು ಟಿಕ್ಟಾಕ್ ವೀಡಿಯೋಯಿಂದ ನಾವು ನೋಡಿಕೊಂಡೇ ಬರೋದು ನಾವು. ಸೊ ಅದಕ್ಕೋಸ್ಕರ ಅವಳದು ಬಿಹೇವಿಯರ್ ಏನು ಚೇಂಜ್ ಇಲ್ಲ. ಬಟ್ ಸಮ್ಟೈಮ್ಸ್ ಫೇವರಿಸಮ್ ಮಾಡ್ತಾರೆ. ಬಟ್ ಅಫ್ಕೋರ್ಸ್ ಫೇವ್ರೆಟ್ ನಾವು ಕೂಡ ಮಾಡ್ತೇವಲ್ಲ. ಸೊ ದಟ್ಸ್ ಡಸಂಟ್ ಮೇಕ್ ಎನಿ ಮ್ಯಾಟರ್. ಆಸೆ ಇದ್ದವ್ರೆ. ಹೌದು. ಧ್ರುವನ್ ಮತ್ತು ರಕ್ಷಿತಾ ಅವ್ರದ ಒಂದು ಕ್ಯೂಟೆಸ್ಟ್ ಹೆಂಗೆ ಅನಿಸುತ್ತೆ ಅದೆಲ್ಲ? ನನಗೆ ಧ್ರುವಸ್ ಅಫ್ಕೋರ್ಸ್ ಈಸ್ ಅ ಬಿಗ್ ಫೇಕ್ ಅಂತಲೇ ಅನಿಸ್ತದೆ. ಬಿಕಾಸ್ ಅವರೇ ಸ್ಟಾರ್ಟ್ ಮಾಡಿದ್ದು ರಕ್ಷಿತನ ಬಗ್ಗೆ ಫೇಕ್ನೆಸ್ ಇದು ಸ್ಪ್ರೆಡ್ ಮಾಡಲಿಕ್ಕೆ. ಸೊ ಅದರ್ವೈಸ್ ಅವನು ಕೂಡ ಟಾಸ್ಕ್ ಅಂತ ಬಂದದೆ ಹಿ ಗಿವ್ ಇಸ್ 100%. ಬಟ್ ಅದೇ ಹಿಂದೆ ತುಂಬ ಮಾತಾಡ್ತಾರೆ, ಅದು ಇಷ್ಟ ಆಗೋದಿಲ್ಲ. ಸೀಕ್ರೆಟ್ ರೂಮ್ ಒಳಗಡೆ ಇದ್ದಿದ್ದು ನೋಡಿದ್ರೆ ಹೌದು, ಅವಾಗೆಲ್ಲ ಹೆಂಗೆ ಅನ್ನಿಸ್ತು ಅವರಿಬ್ಬರದ್ದು ಜಗಳ? ಗೊತ್ತಿತ್ತು ಇದು ಅವರು ಕಳಿಸ್ಕಿಂತ ಮುಂಚೆ ನನಗೆ ಗೊತ್ತಿತ್ತು ಅವರು ಹೀಗೆ 100% ಆಡ್ತಾರೆ ಅಂತೇಳಿ. ಆ್ಯಂಡ್ ಅವ್ರು ಆಡಿದ್ರು. ಆ್ಯಂಡ್ ಇಟ್ಸ್ ಅ ಗೇಮ್, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈ ಸಲ ವಿನ್ ಆದರೆ ಯಾರಾಗ್ಬೋದು? ನನಗೆ ವಿನ್ನಿಂಗ್ ಅಂತ ಬಂದರೆ ಗಿಲ್ಲಿಯೇ. ಬಿಕಾಸ್ ನಾವು ಈಗ ಹೊರಗೆ ನೋಡೋದೆಲ್ಲ ಗೊತ್ತಾಗ್ತದಲ್ಲ. ಸೊ ಗಿಲ್ಲಿ ಅಂತ. ಮತ್ತು ಬಂದರೆ ಸೆಕೆಂಡ್ 100% ರಕ್ಷಿತಾನೇ ಬರೋದು, ಚೇಂಜೇ ಇಲ್ಲ. ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಜಗಳ ಜಾಸ್ತಿ ಯಾರು ಮಾಡ್ತಾರೆ? ಅಶ್ವಿನಿ ಗೌಡ. ಫಾರ್ ನಥಿಂಗ್, ಏನು ರೀಸನ್ ಇಲ್ಲದಿದ್ದರೆ ಜಗಳ ಮಾಡ್ತಾರೆ. ಬಿಕಾಸ್ ಅವ್ರು ಹೇಳ್ತಾರೆ ನನಗೆ ಮರ್ಯಾದೆ ಕೊಡಿ ಅಂತ ಹೇಳ್ತಾರಲ್ಲ. ಬಟ್ ಅವರು ಬೇರೆಯವರಿಗೆ ಮರ್ಯಾದೆ ಏನು ಕೊಡೋದಿಲ್ಲ. ಬಟ್ ಶಿ ಈಸ್ ಅ ಒನ್ ಹೂ ಕ್ರಿಯೇಟ್ ಮಿಸ್ಟೇಕ್. ಅಲ್ಲಿಂದನೇ ಈಗ ಸುದೀಪ್ ಸರ್ ಹೇಳ್ತಾರೆ ಬುಡ ಸರಿ ಇರಬೇಕು ಅಂತ, ಇದು ಕ್ರಿಯೇಟ್ ಮಾಡೋದೇ ಅವರು. ಸೊ ಅಷ್ಟೇ, ಅರ್ಥ ಮಾಡಿಕೊಂಡು ಹೋದರೆ ಎಲ್ಲ ಸರಿ ಆಗ್ತದೆ. ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಜಗಳ ಇದ್ರೇನೆ ಬಿಗ್ ಬಾಸ್, ಜಗಳ ಇಲ್ಲ ಅಂದರೆ ಬಿಗ್ ಬಾಸ್ ಇಲ್ಲ. ಇದಕ್ಕೆ ಎರಡು ಕೂಡ ಬೇಕು. ಈಗ ಮನೆ ಅಂತ ಹೇಳುವಾಗ ಜಗಳ ಬರ್ತದೆ, ನೀವು ಅನ್ಕೊಳ್ತೀರ ಕಿ ಜಗಳ ಆಗೋದಿಲ್ಲ ಅಂತೇಳಿ. ಸೊ ಜಗಳ ಎಲ್ಲಿ ಸಹ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಮಾರ್ಕೆಟಿಗೆ ಬಂದಿದ್ದೇವೆ, ಇಲ್ಲಿ ಕೂಡ ಸ್ವಲ್ಪ ಚಾಚೀಚೆ ಮಾಡುವಾಗ ಜಗಳ ಆಗೇ ಆಗ್ತದೆ. ಜಗಳನೇ ಅಂತೇಳಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೂಡ ಟಾಸ್ಕ್ ಏನು ಕೂಡ ಆಡೋದಿಲ್ಲ ಅವರು. ಅವನ್ನ ಹೊರಗೆ ಕಾಮಿಡಿ ನೋಡ್ತಾರೆ, ಹೊರಗೆ ಸಪೋರ್ಟ್ ಕೂಡ ಹಾಗೇ. ಫಾರ್ ಎಕ್ಸಾಂಪಲ್ ಇವಾಗ ಮನೆಯವರೆಲ್ಲ ಬಂದಿದ್ದಾರೆ, ಕ್ಯಾಪ್ಟನ್ ಯಾರಾಗಬೇಕು ಅಂತ. ಸೊ ಅವರಿಗೆ ಹೆಚ್ಚು ಓಟ್, ಇನ್ ಕೇಸ್ ಅದು ಟಾಸ್ಕ್ ಏನಂದರೆ ಮೇ ಬಿ ಅವ್ರು ಗೆಲ್ತಿದ್ವು ಏನೋ ಗೊತ್ತಿಲ್ಲ. ಸೊ ಆ ಥರ ಈ ವಾರ ಕ್ಯಾಪ್ಟನ್ ಆಗಿ ಗಿಲ್ಲಿಯವರು ಸೆಲೆಕ್ಟ್ ಆಗಿದ್ದಾರೆ. ಹೌದು. ಸೊ ಇವಾಗ ನೆಕ್ಸ್ಟ್ ವಾರ ಕ್ಯಾಪ್ಟನ್ ಆದ್ರೆ ಯಾರಾಗಬೇಕಂತ ಇಷ್ಟ ನಿಮಗೆ? ನನಗೆ ನನ್ನ ಫೇವ್ರೆಟ್ ರಕ್ಷಿತಾ. ಸೊ ಅವರೇ ಆಗಬೇಕು ಅಂತ ತುಂಬ ಆಸೆ ಆಗ್ತಾ ಉಂಟು. ಸೊ ಅವರೇ ಆಗಬೇಕು ಅಂತಲೇ ಆಸೆ. ರಕ್ಷಿತಾ ಅವ್ರಿಗೆ ಏನಾರು ಹೇಳೋಕ್ಕೆ ಇಷ್ಟಪಡ್ತೀನಿ? ತುಳುವಲ್ಲಿ ಹೇಳ್ಬೋದಾ? ಸೊ ಈ ರೆಂಚ ಗೊಬ್ಬೊಂದು ಉಳ್ಳರು ಅಂಚನೆ ಗೊಬ್ಬುಲೆ ಪಿದ ಎಂಚ ಉಳ್ಳರು ಅಂಚನೆ ಇತ್ತೆ ಇಲ್ಲಡ್ಲ ಉಳ್ಳರು ದೇವರೆಡ್ಡೆ ಮನ್ಪಡು ಗೆದ್ದದು ಬಲಿ. ಅಂದರೆ ಹೊರಗೆ ಹೇಗಿದ್ದೀರಿ ಒಳಗೆ ಕೂಡ ಆ ಥರನಿದ್ದೀವಿ. ಸೊ ಬೇರೆಯವರು ಏನು ಹೇಳ್ತಾರೆ ನಿಮ್ಮ ಬಗ್ಗೆ ಅದನ್ನ ಏನು ಟೆನ್ಷನ್ ಮಾಡಬೇಡಿ, ನಿಮ್ಮಷ್ಟಕ್ಕೆ ನೀವಿರಿ, ಗೆದ್ದು ಬನ್ನಿ ಅಂತ. ನೋಡ್ತೀವಿ. ಗಿಲ್ಲಿ ಇಷ್ಟ ಕಾಮಿಡಿ ಮಾಡ್ತಾರಲ್ಲ ಚೆನ್ನಾಗಿ, ಅದಕ್ಕೆ ಮೇಡಮ್. ಆಟನೂ ಚೆನ್ನಾಗಿ ಆಡ್ತಾನೆ, ಸ್ಮೂತಾಗಿ ಆಡ್ತಾನೆ, ಅದಕ್ಕೆ ನಂಗೆ ಇಷ್ಟ. ನಮ್ಗೆ ತುಂಬ ಇಷ್ಟ ಆಯಿತು. ಕ್ಯಾಪ್ಟನ್ ಆಗಿರ್ಲಿಲ್ಲ ಅಂದ್ರೆ ಬೇಜಾರಾಗ್ತಿತ್ತು. ಬೇರೆ ಮತ್ತೆ ಇವರು ರಕ್ಷಿತಾ ಸ್ಮೂತು, ಅವ್ರು ಸಾಫ್ಟು ಜಾಸ್ತಿ, ಎಲ್ಲರ ಬಗ್ಗೆನೂ ತುಂಬ ಇದು ಮಾಡ್ತಾರೆ, ಅದಕ್ಕೆ ಮೇಡಮ್ ಅವ್ರು ನಮ್ಗೆ ಇಷ್ಟ. ಜಗಳ ಸ್ವಲ್ಪ ಮಾಡ್ತಾ ಇರಬೇಕು, ಅದೇ ಓವರ್ ಮಾಡಬಾರ್ದ್ರು, ಅದಕ್ಕೆ ಗಿಲ್ಲಿ ಆಗ್ಬೋದು. ಇದು ಕಾವ್ಯನೂ ಮತ್ತು ಗಿಲ್ಲಿ ತುಂಬ ಇಷ್ಟ. ಮತ್ತೆ ಅಲ್ಲಿ ಫುಲ್ ಸಖತ್ ಎಂಟರ್ಟೈನ್ಮೆಂಟ್ ಆಗಿ ಎಲ್ಲರಿಗೂ ಟಕ್ಕರ್ ಕೊಡ್ತಾ ಯಾರು ಇರ್ತಾರೆ ಅನ್ಸುತ್ತೆ? ಅಶ್ವಿನಿ ಇರ್ಬೋದು, ಇಲ್ಲ ಅಂದರೆ ಅವರು ಇನ್ನೊಬ್ಬರು ಇರ್ತಾರಲ್ಲ, ದಪ್ಪಗಿರ್ತಾರೆ, ಅವ್ರ ಹೆಸರು ಗೊತ್ತಿಲ್ಲ. ರಘು ಸರ್ ಇರ್ಬೋದು. ಆಟ ಚೆನ್ನಾಗಿ ಯಾರು ಆಡ್ತಾರೆ ಅನ್ಸುತ್ತೆ? ಸ್ಟ್ರಾಂಗ್ ಆಗಿ ಆಡ್ತಾ ಇರೋದು ಅಂದರೆ ಅಶ್ವಿನಿ ಮೇಡಮ್, ಅವ್ರು ತುಂಬ ಸ್ಟ್ರಾಂಗ್ ಆಗಿ ಆಡ್ತಾವ್ರೆ. ಮತ್ತೆ ಹುಡುಗರೊಳಗಡೆ ಯಾರು ಚೆನ್ನಾಗಿ ಆಟ ಆಡ್ತಾರೆ? ಅವ್ರೆ ರಕ್ಷಿತ್, ರಘು ಅವರು ಚೆನ್ನಾಗಿ ಆಡ್ತಾವ್ರಿ ಆಟ. ಪಾಪು ಥರ ಕ್ಯೂಟ್ ಇರೋ ಹುಡುಗಿ ಯಾರು? ರಕ್ಷಿತಾ. ನೋಡ್ತೀರಾ? ನೋಡ್ತೀನಿ ಮೇಡಮ್. ರಘು ಸರ್, ರಕ್ಷಿತಾ ಅವರಿಬ್ಬರೇ ಏನಕ್ಕೆ ಇಷ್ಟ? ಅಂದರೆ
ಸ್ವಲ್ಪ ಜೆನ್ಯೂನ್ ಅನ್ನಿಸ್ತಾರೆ ಅದಕ್ಕೆ. ಮತ್ತು ರಘು ಸರು ಅಷ್ಟೇ ಚೆನ್ನಾಗಿ ಆಡ್ತಿದ್ದಾರೆ ಎಲ್ಲದ್ರಲ್ಲೂ, ಸೊ ಅದಕ್ಕೆ. ಅವ್ರಿಬ್ಬರನ್ನ ಬಿಟ್ಟು ಬೇರೆ ಯಾರಾದರೂ? ಬೇರೆ ಯಾರಾದರೂ ಅಂದರೆ ಗಿಲ್ಲಿನೂ ಚೆನ್ನಾಗಿ ಆಡ್ತಾನೆ, ಸೊ ಅಷ್ಟೇ. ಬಿಗ್ ಬಾಸ್ ಮನೆ ಒಳಗಡೆ ಸಖತ್ ಎಂಟರ್ಟೈನ್ಮೆಂಟ್ ನೀಡೋರು ಯಾರು? ಗಿಲ್ಲಿನೇ ಆಬ್ವಿಯಸ್ಲಿ, ಅದಕ್ಕೇನು ಬೇರೆ ಇದಿಲ್ಲ. ಮತ್ತು ರಕ್ಷಿತಾ ಸೆಕೆಂಡಾಗಿ ನೋಡೋಕೆ ಹೋದರೆ. ಬಿಗ್ ಬಾಸ್ ಮನೆ ಒಳಗಡೆ ಯಾರು ಕ್ಯೂಟ್ ಪೇರ್? ಕ್ಯೂಟ್ ಪೇರ್ ಅಂತ ನನಗೇನು ಅನಿಸಿಲ್ಲ ಈ ಸತಿ ಆ್ಯಕ್ಚುಲಿ ಕಾಂಬಿನೇಷನ್ ಆದರೆ ಇರುತ್ತಲ್ಲ ಇಬ್ಬರಿಗೂ ಜೋಡಿ ಅಂತ ಇದೆ. ಹಾಂ, ಅಂದರೆ ಈ ಸತಿ ಹಂಗೆ ನೋಡೋಕೆ ಗಿಲ್ಲಿ ಮತ್ತು ಕಾವ್ಯ ಇದ್ದಾರೆ. ಅವರಿಬ್ಬರು ಫ್ರೆಂಡ್ಶಿಪ್ ಚೆನ್ನಾಗಿದೆ, ಸೊ ಎಲ್ಲೂ ಬಿಟ್ಕೊಟ್ಟೆ ಚೆನ್ನಾಗಿ ಆಡ್ತಿದ್ದಾರೆ ಅಷ್ಟೇ. ಕ್ಯೂಟೆಸ್ಟ್ ಟೆಕ್ನಿಕಲ್ ಯಾರು? ರಕ್ಷಿತೆ. ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ. ಗಿಲ್ಲಿ ಏನಕ್ಕೆ ಇಷ್ಟ? ಅವ್ನ ಕಾಮಿಡಿ, ಮಾತಾಡೋ ಸ್ಟೈಲು ಎಲ್ಲ ಚೆನ್ನಾಗಿದೆ. ಗಿಲ್ಲಿ ಬಿಟ್ಟು ಬೇರೆ ಯಾರು ಇಷ್ಟ ಆಗ್ತಾರೆ? ರಘು. ರಘು ಏನಕ್ಕೆ ಇಷ್ಟ? ಅವರು ಸೈಲೆಂಟಾಗಿ ಎಲ್ಲರನ್ನೂ ಇದು ಮಾಡ್ತಾರೆ, ಅದರಿಂದ ನಮ್ಗೆ ಅವ್ರು ಇಷ್ಟ. ಮತ್ತು ಅವರು ಎಲ್ಲರ ಜೊತೆ ಹೊಂದ್ಕೊಳ್ಳೋ ರೀತಿ ಅದೆಲ್ಲ ನಮ್ಗೆ ತುಂಬ ಇಷ್ಟ ಆಗುತ್ತೆ. ಫ್ಯಾಮಿಲಿ ರೌಂಡ್ ನೋಡಿದ್ರಾ? ನೋಡಿದ್ವಿ. ಯಾರ ಫ್ಯಾಮಿಲಿ ಇಷ್ಟ ಆಯಿತು? ನನಗೆ ರಘು ಫ್ಯಾಮಿಲಿ ಇಷ್ಟ ಆಯಿತು. ಮತ್ತು ಇವಾಗ ಗಿಲ್ಲಿ ಫ್ಯಾಮಿಲಿ ಮನೆಗೆ ಎಂಟ್ರಿ ಕೊಟ್ಟಾದ್ಮೇಲೆ ಒಂದು ಡ್ರೆಸ್ ಸೆನ್ಸ್ ಆಗಿರ್ಬೋದು, ಅವ್ನ ಹೇರ್ ಸ್ಟೈಲ್ ಆಗಿರ್ಬೋದು, ಫುಲ್ ಚೇಂಜ್ ಆಗಿದೆ. ಏನು ಅನಿಸ್ತು ಅದ್ರ ಬಗ್ಗೆ? ಅದ್ರ ಬಗ್ಗೆ ಈಗ ಚೆನ್ನಾಗಿರ್ಬೋದೇನೋ, ಮುಂದಕ್ಕೆ ಚೇಂಜ್ ಆಗ್ತಾರೇನೋ. ಮೊದಲೇ ಹೆಂಗಂದ್ರೆ ಹಂಗೆ ಇರ್ತಿದ್ರು, ಈಗ ಡೀಸೆಂಟಾಗಿರ್ತಾರೇನೋ ನೋಡ್ಬೋದು. ನಿಮಗೆ ಯಾವ್ದು ಇಷ್ಟ? ಅವ್ರು ಹೆಂಗಂದ್ರೆ ಹಂಗೆ ಇರೋದು ಇಷ್ಟನಾ, ಇವಾಗಿದ್ರಲ್ಲ ಹಂಗೆ ಇಷ್ಟನಾ? ಅಂದರೆ ನೀಟಾಗೂ ಇರಬೇಕು, ಅವ್ರ ಇದು ವ್ಯಕ್ತಿತ್ವನ ಬಿಟ್ಕೊಳಕ್ಕೆ ಹೋಗ್ಬಾರ್ದು, ಕಾಮಿಡಿ ಹಂಗೆ ಇರಬೇಕು, ಆ ಥರ ಇಷ್ಟ. ಎಲ್ಲರೂ ಅವ್ನು ಹೇಳ್ತಿರ್ತಾರೆ ಡ್ರೆಸ್ ಹಾಕಲ್ಲ, ಫುಲ್ ಅದು ಅವ್ರ ಇಷ್ಟ, ಬಡವ್ರು. ಎಲ್ಲ ಕ್ರಿಯೇಟ್ ಮಾಡ್ಕೋತಾನೆ ಅಂತ ಹೇಳಿ. ಹಾಂ, ಆ ಥರ ಏನಿಲ್ಲ ಅನಿಸುತ್ತೆ ನಂಗೆ ಅನಿಸಲ್ಲ. ಆದರೆ ಯಾರಾಗಬೇಕು? ಗಿಲ್ಲಿನೇ ವಿನ್ ಆಗ್ತಾರೆ ಅಂತ ಅನ್ಸುತ್ತೆ. ಗಿಲ್ಲಿ. ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ. ಗಿಲ್ಲಿ ಏನಕ್ಕೆ ಇಷ್ಟ? ಕಾಮಿಡಿ, ಆಮೇಲೆ ಅವರು ಮಾಡೋ ಚೇಷ್ಟೆಗಳು ಅದೆಲ್ಲ ಇಷ್ಟ ಆಗುತ್ತೆ. ಬಿಗ್ ಬಾಸ್ ನೋಡಿದ್ರೆ ಕ್ಯೂಟ್ ಜೋಡಿ ಯಾವುದು? ಕ್ಯೂಟು ಕಾವ್ಯ ಮತ್ತು ಗಿಲ್ಲಿ. ತರ್ಲೆ ಜೋಡಿ? ತರ್ಲೆ ಜೋಡಿನೂ ಅವರೇ. ಫುಲ್ ಟಕ್ಕರ್ ಕೊಡೋರು ಯಾರು ಅನ್ಸುತ್ತೆ? ಗಿಲ್ಲಿನೇ. ಜಗಳ ಗಂಟಿ ಯಾರಾಗ? ಅಶ್ವಿನಿ. ಅಶ್ವಿನಿ ಏನಕ್ಕೆ? ಬೇರೆ ಎಲ್ಲರೂ ಜಗಳ ಮಾಡ್ತಾರಲ್ವಾ? ಹೌದು, ತುಂಬ ಅವರೇ ಜಾಸ್ತಿ ಜಗಳ ಎಲ್ಲರ ಹತ್ರನೂ. ಇವಾಗ ಪಾಪ ಸೈಲೆಂಟ್ ಆಗಿಬಿಟ್ಟವ್ರೆ. ಏನಿಲ್ಲ, ತುಂಬ ಜಗಳ ಮಾಡ್ತಾರೆ, ಎಲ್ಲರ ಹತ್ರನೂ ಮುನ್ಸ್ಕೊಳ್ಳೋದು ಅದೆಲ್ಲ ಜಾಸ್ತಿ ಅವರು. ಇವಾಗ ವಿನ್ ಆದರೆ ಯಾರಾಗ್ಬೋದು? ಗಿಲ್ಲಿ. ಗಿಲ್ಲಿ ಯಾಕೆ? ಬೇರೆ ಕಂಟೆಸ್ಟೆಂಟ್ ಎಲ್ಲ ಚೆನ್ನಾಗೇ ಆಡ್ತಿದಾರಲ್ವಾ? ಓವರ್ ಆಲ್ ಎಲ್ಲರಿಗಿಂತ ಕಂಟೆಸ್ಟೆಂಟಲ್ಲಿ ಸ್ಟ್ರಾಂಗ್ ಇರೋದು ಗಿಲ್ಲಿ. ಮತ್ತೆ ಈ ಸರಿ ರನ್ನರ್ ಅಪ್ ಯಾರಾಗ್ಬೋದು? ಕಾವ್ಯ. ಮನೆ ಒಳಗಡೆ ಕ್ಯೂಟ್ ಟಟ್ಟಿ ಬೇರ್ ಯಾರು? ಸ್ಪಂದನ. ಸ್ಪಂದನ ಬಿಟ್ಟು ಬೇರೆ ಯಾರಾದ್ರೂ ಇಷ್ಟ ಆಗ್ತಾರಾ? ಇಲ್ಲ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಮೇಡಮ್. ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ. ಗಿಲ್ಲಿ ಏನಕ್ಕೆ ಇಷ್ಟ? ಅವ್ನು ಮಾಡೋ ತರಲೆಗಳಾಗಲಿ, ಅವ್ನು ಕೊಡೋ ಕಂಟೆಂಟ್ ಆಗಲಿ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಕಾಮಿಡಿಗೋಸ್ಕರ ಇಷ್ಟ ಆಗ್ತಾನೆ. ಗಿಲ್ಲಿಯವ್ರ ಜೊತೆಗೆ ಯಾರಿದ್ರೆ ಇಷ್ಟ? ನೆಕ್ಸ್ಟ್ ಗಿಲ್ಲಿಯವ್ರ ಜೊತೆ ರಕ್ಷಿತಾ. ರಕ್ಷಿತಾ ಏನಕ್ಕೆ? ರಕ್ಷಿತಾ ಒಂದು ಮುಗ್ಧ ಹುಡುಗಿ, ಇನ್ನೋಸೆಂಟು. ಅವಳಿಗೆ ಏನು ಅನಿಸುತ್ತೆ ಅವಾಗ ಅದು ಹೇಳ್ತಾಳೆ, ಅದಕ್ಕೋಸ್ಕರ ಆ ಹುಡುಗಿ ಇಷ್ಟ. ಮತ್ತೆ ಗಿಲ್ಲಿಯವ್ರು ಯಾವಾಗಲೂ ಕಾವು ಕಾವು ಅಂತಿರ್ತಾರೆ, ಕಾವುನ ನೆಕ್ಸ್ಟ್ ಕರ್ಕೊಂಡು ಹೋಗ್ತೀನಿ ಅಂತಲೂ ಹೇಳಿದ್ದಾರೆ ಅವರು. ಅದು ಅವ್ನು ಇಷ್ಟ, ಅದು ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ಅವ್ನಿಗೆ ಏನು ಬೇಕು, ಕಂಟೆಂಟ್ ಬೇಕು, ಅವರಿಂದ ಕಂಟೆಂಟ್ ತೊಗೊಳಕ್ಕೆ ಆ ಥರ ಮಾಡ್ತಾನೆ ಅಷ್ಟೇ, ಅದರಲ್ಲೇನಿದೆ. ಈ ಸಲ ಟಾಪ್ 5 ಒಳಗಡೆ ಯಾರು ಇರ್ಬೋದು? ಟಾಪ್ 5 ಒಳಗಡೆ ರಘು ಇರ್ತಾರೆ, ಬಿಟ್ಟರೆ ರಕ್ಷಿತಾ, ಕಾವ್ಯ ಒಬ್ಬರು ಇರ್ಬೋದು, ಅದರಲ್ಲಿ ಅಶ್ವಿನಿ ಮೇಡಮ್ ಒಬ್ಬರು ಇರ್ತಾರೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಬಾಸ್ ಮನೆ ಒಳಗಡೆ ಜಾಸ್ತಿ ಜಗಳ ಮಾಡೋದು ಎಲ್ಲರೂ ಮಾಡ್ತಾರೆ. ಅದರಲ್ಲಿ ಒಬ್ಬರು ಯಾರಾದರೂ ಇರಬೇಕಲ್ಲ, ಇರಿಟೇಟ್ ಮಾರಾಯ್ತಿ ಇವ್ರು ಅನ್ನೋದು ಹಂಗೆ. ಇರಿಟೇಟಾ? ತುಂಬ ಇರಿಟೇಟ್ ಅಂದರೆ ಸದ್ಯದಲ್ಲಿ ಬಂದೋದ ಚೈತ್ರ ಕುಂದಾಪುರ ಅವರಿದ್ದರು, ಹೊರಟೋಗ್ಬಿಟ್ರು. ಸದ್ಯಕ್ಕೆ ಬೇರೆ ಯಾರು ಇರಿಟೇಟೆಡ್ ಅನಿಸಲ್ಲ. ಆ ಟೈಮಿಗೆ ಯಾರು ಇರಿಟೇಟ್ ಆಗ್ತಾರೆ ಮಾಡ್ತಾರೆ ಅಷ್ಟೇ. ಇವಾಗ ಮತ್ತೆ ಯಾರಾದ್ರೂ ಸ್ಪರ್ಧಿಗಳು ಇಷ್ಟ ಅಂತಂದರೆ ಇವ್ರನ್ನ ಬಿಟ್ಟು? ಯಾರನ್ನ ಬಿಟ್ಟು? ಗಿಲ್ಲಿ ಅವ್ರನ್ನ ಬಿಟ್ಟು ಯಾರನ್ನ ಹೇಳ್ಬೋದು ಅಲ್ಲಿ? ಪಾಪ ಧನುಷ್ ಅವ್ರನ್ನ ಹೇಳ್ಬೋದು, ಡಿಸೆಂಟಾಗಿದ್ದಾರೆ. ರಘು ಅವ್ರು ಕೂಡ ಒಳ್ಳೆಯವ್ರೆ, ಎಲ್ಲ ಕಂಟೆಸ್ಟು ಒಳ್ಳೆಯವರೇ. ಬಟ್ ಗೆಲ್ಲಬೇಕು, ಆಟ ಆಡೋಕ್ಕೆ ಬಂದಿದ್ದಾರೆ, ಆಟ ಆಡ್ತಾ ಇದ್ದಾರೆ. ಬಟ್ ರಘುವ್ರಿ ಯಾವುದೇ ಟಾಸ್ಕ್ ಕೊಟ್ಟರು ಇಲ್ಲ ಅಂತ ಹೇಳಲ್ಲ, ಎಲ್ಲ ಟಾಸ್ಕ್ ಮಾಡ್ತಾರೆ. ಹೌದು, ಅವ್ರು ವಿನ್ ಆಗ್ಬೋದಾ? ಆಗೋದೇ ಇಲ್ಲ. ಯಾಕೆ? ಟಾಸ್ಕ್ ಆಡಿ ಯಾರು ಗೆಲ್ಲಕ್ಕಾಗಲ್ಲ ಅಲ್ವಾ? ಇಲ್ಲಿ ಬಿಗ್ ಬಾಸ್ ಮನೆ ಅಂದರೆ ಏನು ಅಲ್ವಾ? ಜಗಳನೇ ಬೇಡ, ಒಂದು ಕಂಟೆಂಟ್ ಕೊಡಬೇಕು. ಈಗ 24/7 ಗಿಲ್ಲಿ ನೋಡ್ರಿ, ಈ ವೀಕು ಫ್ಯಾಮಿಲಿ ರೌಂಡ್ ಆಯ್ತಲ್ವಾ? ಈ ವೀಕಲ್ಲಿ ಕಂಪ್ಲೀಟಾಗಿ ಎಲ್ಲ ಫುಟೇಜಲ್ಲೂ ಕಾಣಿಸ್ತಾ ಇರೋದೇ ಗಿಲ್ಲಿ ಅಲ್ವಾ? ಬೇರೆ ಯಾರು ಕಾಣಿಸ್ತಾ ಇದ್ದಾರೋ? ಒಬ್ಬರು ಇಲ್ಲ. ಅದಕ್ಕೋಸ್ಕರ ಅವರು ಅತ್ತೆ ಮಗಳು ಅಂತ ಹೇಳಿ ಅಶ್ವಿನಿ ಮತ್ತು ಅವ್ರದ್ದು ಕಾಂಬಿನೇಷನ್ ಹೆಂಗಿದೆ? ಕಾಮಿಡಿ ತುಂಬ ಚೆನ್ನಾಗಿದೆ, ಇಷ್ಟ ಆಗುತ್ತಾ? ಖಂಡಿತ ಇಷ್ಟ ಆಗುತ್ತೆ. ಇವಾಗ ಅವರು ಬಿಗ್ ಬಾಸ್ ಮನೆ ಒಳಗಡೆ ಫ್ಯಾಮಿಲಿ
ಹಾಂ. ಅದ್ರೊಳಗೆ ಯಾರ ಫ್ಯಾಮಿಲಿ ಇಷ್ಟ ಆಯ್ತು? ಯಾರ ಫ್ಯಾಮಿಲಿ ಇಷ್ಟ ಆಯಿತು? ಅಶ್ವಿನಿ ಮೇಡಮ್ ಫ್ಯಾಮಿಲಿಯಿಂದ ಇಷ್ಟ ಆಯಿತು. ಹೌದು. ಮಗ ಬಂದಿರೋದು ಅವ್ರ ಅಮ್ಮನೇ ಇಷ್ಟ ಆಗಿದ್ದು. ಹೌದು. ಅಂದ್ರೆ ಅವ್ರು ಗಿಲ್ಲಿ ಸಪೋರ್ಟ್ ಮಾಡಿದ್ರಂತ. ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು ಅಂತ ಅಲ್ಲ, ಒಂದು ಗತ್ತಾಗಿ ಮಾತಾಡ್ತಾರಲ್ಲ ಅದೇ ಇಷ್ಟ. ಸಪೋರ್ಟಿಂಗ್ ಯಾವುದು ಇಷ್ಟ ಆಗಲ್ಲ. ಚೆನ್ನಾಗಿ ಮಾತಾಡಬೇಕು. ಎಲ್ಲ ಕಂಟೆಸ್ಟೆಂಟು ಚೆನ್ನಾಗಿ ಮಾತಾಡ್ತಾರೆ. ಇಷ್ಟು ದಿನ ಗಿಲ್ಲಿನ ಬರೀ ಚಟ್ಟಿ ಬನೇನ್ ಮೇಲೆ ನೋಡಿದ್ರಿ, ಇವಾಗ ರಾಜನ್ ಅವತಾರದೊಳಗೆ ನೋಡಿದ್ರಿ, ಫುಲ್ ಜುಬ್ಬ ಎಲ್ಲ ಹಾಕಿ, ಅದೇಂಗ ಅನ್ನಿಸ್ತು? ಅವ್ರ ತಂದೆ ತಾಯಿ ಖುಷಿ ಆಗೋ ಥರ ಅವ್ನು ಬಟ್ಟೆ ಹಾಕ್ಕೊಂಡಿದ್ದಾನೆ ಅಷ್ಟೇ. ನಿಮ್ಗೆ ಇಷ್ಟ ಆಗ್ಲಿಲ್ವಾ ಹಂಗಂದ್ರೆ? ಏನು ಯಾವ ಥರ ಇದ್ರೂ ಇಷ್ಟ ಅಂದರೆ ಅದು ಯಾವ ಥರ ಲೆಕ್ಕ ಬರುತ್ತೆ ಹೇಳಿ? ಅವ್ರು ಯಾವ ಥರ ಇದ್ರೂ ಇಷ್ಟ ಅಂದಮೇಲೆ ಇಷ್ಟನೇ. ನೋಡ್ತೀವಿ. ಯಾರು ಇಷ್ಟ? ಗಿಲ್ಲಿ ಅವರು ಗಿಲ್ಲಿ ಯಾಕೆ ಇಷ್ಟ? ಅವ್ರು ಮಾಡೋ ಎಂಟರ್ಟೈನ್ಮೆಂಟು ಮತ್ತು ಟಾಸ್ಕಲ್ಲಿ ಆಗಲಿ ಯಾವುದ್ರಲ್ಲಿ ಆಗಲಿ ಮನೆ ಪೂರ್ತಿ ಟಾಸ್ಕಲ್ಲಿ ಚೆನ್ನಾಗಿ ಮಾಡ್ತಾನೆ. ಗಿಲ್ಲಿ ಉಡಾಳ್ತನ ಮಾಡ್ತಾ ಟಕ್ಕರ್ ಕೊಡ್ತಾ ಇದ್ರೆ ಇಷ್ಟ, ಸೈಲೆಂಟ್ ಆಗಿದ್ರೆ ಇಷ್ಟ? ಸೈಲೆಂಟ್ ಆಗಿದ್ರೂ ಇಷ್ಟ, ಆಗಿದ್ರೂ ಇಷ್ಟನೇ. ಈ ಸಲ ವಿನ್ ಆದ್ರೆ ಯಾರಾಗ್ಬೋದು? ಗಿಲ್ಲಿನ ಬಿಟ್ಟು ಬೇರೆ ಯಾರಾದ್ರು? ಗಿಲ್ಲಿ ಬಿಟ್ಟರೆ ಮಾಳು ಇಲ್ಲ ಅಶ್ವಿನಿ ಗೌಡ. ಬಿಗ್ ಬಾಸ್ ಜಾಸ್ತಿ ಜಗಳ ಮಾಡೋದಾರು? ಜಗಳ ಆ ಥರ ಕಂಟೆಸ್ಟೆಂಟ್ ಯಾರೂ ನೋಡಿಲ್ಲ ಮೇಡಮ್. ಬೇಕಂತ ಕಾಲ್ಗೆಡ್ಕೊಂಡು ಜಗಳ ಮಾಡೋದು? ಧ್ರುವಂತ ಇದಾನಲ್ಲ ಇವಾಗ, ಬೇಕು ಅಂತ ಮಾತಾಡೋದು, ಸುಮ್ಮನೆ ಏನೇನೋ ಎಲ್ಲೆಲ್ಲೋ ಏನೇನೋ ತಿಳ್ಕೊಂಡು ಮಾತಾಡೋದ್ರ. ನಾನೇ ವಿನ್ನರ್ ಅಂದ್ಕೊಂಬಿಟ್ಟಿದ್ದಾರೆ ಅವರು. ನೋಡಬೇಕು. ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡೋದ ಬಿಟ್ಬಿಟ್ಟಿದ್ದೀವಿ ಇವಾಗ. ಬೇಜಾರಾಗ್ಬಿಡ್ತು. ಯಾಕೆ? ಏನು ಅವನೊಬ್ಬನೇ ಅಲ್ಲಿ ಎಂಟರ್ಟೈನ್ಮೆಂಟ್ ಮಾಡೋದು, ಗಿಲ್ಲಿ ಒಬ್ಬನೇ. ಅವ್ನು ನೋಡಕ್ಕಾದ್ರೂ ನೋಡ್ಬೇಕಲ್ವಾ? ನೋಡ್ಬೇಕು. ಮತ್ತೆ ಅವ್ರು ಬಿಟ್ಟು ಬೇರೆ ಯಾರಾದ್ರು ಇಷ್ಟ ಆಗಲ್ವಾ? ಅಲ್ಲಿ ಯಾರೂ ಇಷ್ಟ ಆಗ್ತಾ ಇಲ್ಲ ನನಗೆ. ಯಾರು ಬಿಟ್ಟು? ಯಾರು ಗಿಲ್ಲಿನ ಬಿಟ್ಟು ಬೇರೆ ಯಾರು ಇಷ್ಟ ಆಗ್ತಾರ? ಗಿಲ್ಲಿನ ಬಿಟ್ಟು ಬೇರೆ ಅಂದರೆ ಕಾವ್ಯ. ಹುಡುಗಿಯರೊಳಗಡೆ ತುಂಬಾ ಕ್ಯೂಟ್ ಆಗಿರೋ ಹುಡುಗಿ ಯಾರು? ಕಾವ್ಯನೇ. ಈ ಸಲ ವಿನ್ ಆದ್ರೆ ಯಾರಾಗ್ಬೋದು? ಗಿಲ್ಲಿ ಪಕ್ಕ. ಗಿಲ್ಲಿ ಜೊತೆಗೆ ರನ್ನರ್ ಅಪ್? ಗಿಲ್ಲಿನೇ ವಿನ್ ಆಗೋದು. ಹಾಂ, ಗಿಲ್ಲಿ ಜೊತೆಗೆ ರನ್ನರ್ ಅಪ್? ಗಿಲ್ಲಿ ಜೊತೆ ರನ್ನರ್ ಅಪ್ ಅಂದರೆ ಮಾಳು ಬರ್ಬೋದು ಇದರಲ್ಲಿ. ಹಾಂ, ಈಕಿ ರಕ್ಷಿತಾ ಬರ್ತಾಳೆ, ನಮ್ಮ ಬೇಬಿ ಬರ್ತಾಳೆ. ಹಾಂ, ಬರ್ತಾಳೆ ಅಕ್ಕ. ಯೂಟ್ಯೂಬಲ್ಲೇ ಅವಳು ಫುಲ್ ಇದ್ದಾಳೆ, ಟ್ರೆಂಡಿಂಗಲ್ಲಿ ಅವಳೆ. ಚೆನ್ನಾಗಿ ಯಾರು ಆಡ್ತಿದ್ದಾರೆ ಅನ್ಸುತ್ತೆ ಬಿಗ್ ಬಾಸ್? ಎಲ್ಲರೂ ಆಡ್ತಿದ್ದಾರೆ. ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ, ಬಟ್ ಅಲ್ಲಿ ಮಾತಾಡೋಕೆ ಬರ್ತಾಯಿಲ್ಲ ಇನ್ನೂ ಸರಿಯಾಗಿ ಎಲ್ರಿಗೂ. ಅಷ್ಟೇ, ಯಾವ ಸಿಚುವೇಶನಲ್ಲಿ ಏನು ಮಾತಾಡ್ಬೇಕು ಅನ್ನೋದ ಗೊತ್ತಾಗ್ತಿಲ್ಲ ಅವ್ರಿಗೆ. ಬಿಗ್ ಬಾಸ್ ಒಳಗಡೆ ಜಗಳ ಆದ್ರೆ ನೋಡಕ್ಕೆ ಇಂಟ್ರೆಸ್ಟ್, ಜಗಳ ಆಗಿಲ್ಲ ಅಂದ್ರೆ ಇಷ್ಟ? ಜಗಳ ಇದ್ರೇ ಇಂಟ್ರೆಸ್ಟ್ ಅಲ್ಲಿ ನೋಡೋಕ್ಕೆ, ಇನ್ನೇನು. ಅಂದ್ರೆ ಬಿಗ್ ಬಾಸ್ ಜಗಳ ಇದ್ರೆ ಬಿಗ್ ಬಾಸ್, ಇಲ್ಲ ಅಂದ್ರೆ ಬಿಗ್ ಬಾಸ್ ಅಲ್ಲ. ಬಿಗ್ ಬಾಸ್ ಅಲ್ಲೇ ಅಲ್ಲ. ಜಾಸ್ತಿ ಜಗಳ ಮಾಡ್ತಾರಲ್ವಾ ಮತ್ತೆ ಈ ಸರಿ ಎಲ್ಲರೂ? ಜಗಳ ಮಾಡ್ತಾ ಇದ್ದಾರೆ, ಅದು ಉಪಯೋಗ ಇಲ್ಲ ಅಲ್ಲಿ ಯಾರಿಗೂ. ಸುಮ್ಮನೆ ಕಾಟಾಚಾರಕ್ಕೆ ಜಗಳ ಆಡ್ತಾ ಇದ್ದಾರೆ ಅವರು. ಬಿಗ್ ಬಾಸ್ ನೋಡ್ತೀರಾ? ಖಂಡಿತ ನೋಡ್ತೀವಿ ಯಾರು ಮೇಡಮ್. ಇಷ್ಟ ಆಗ್ತಾರೆ ಅಲ್ಲಿ? ಗಿಲ್ಲಿ ಮೇಡಮ್. ಗಿಲ್ಲಿ ಏನಕ್ಕೆ ಇಷ್ಟ? ಮೇಡಮ್ ಅವ್ನು ಮಾಡೋ ಕಾಮಿಡಿ, ರೇಕ್ಸ ಅಂತ ಸ್ಟೈಲು, ಮತ್ತು ಮಾತಾಡೋ ಅಂಥ ವರ್ಚಸ್ಸು, ಅವನು ಸಾಟರ್ಡೆ ಸಂಡೇ ಒಂದು ಶೋಗೆ ಬಂದ ಅಂದರೆ ಕೋಟ್ಯಾಂತರ ಜನ ಕೂತು ನೋಡೋ ಅಂಥ ಧೈರ್ಯ ಅವನಿಗಿದೆ. ಎಲ್ಲರ ಹತ್ರನೂ ಕಾಮಿಡಿ ಮಾತಾಡ್ತಾನೆ, ಮತ್ತು ಸುದೀಪ್ ಸರ್ ಹತ್ರನೂ ಚೆನ್ನಾಗಿ ಮಾತಾಡ್ತಾನೆ. ಅದಕ್ಕೋಸ್ಕರ ಖಂಡಿತ ಅವನೇ ಗೆಲ್ಲಬೇಕು, ಬಡವ ಬೆಳಿಬೇಕು ಅನ್ನೋದೇ ನಮ್ಮ ಆಸೆ. ಫ್ಯಾಮಿಲಿ ರೌಂಡ್ ನೋಡಿದ್ರಾ? ಫ್ಯಾಮಿಲಿ ರೌಂಡ್ ನೋಡಿ ಮೇಡಮ್. ಯಾರು ಇಷ್ಟ ಆದ್ರು ಅದರಲ್ಲಿ ಫ್ಯಾಮಿಲಿ? ಮೇಡಮ್ ರಾಶಿಕಾ ಅವ್ರ ಮದರ್ ಇಷ್ಟ ಆದರು. ಅವರು ಹೇಳಿದ್ರಲ್ಲ ಅದೆಲ್ಲ ನೋಡಿದ್ರು, ಹಂಗಾಗಿ ಅವ್ರು ಇಷ್ಟ. ಮತ್ತೆ ಇವಾಗ ಮೋಟಿವೇಶನ್ ಅಂತ ಬಂದ್ರೆ ಜಾಸ್ತಿ ಮೋಟಿವೇಟ್ ಮಾಡೋದು ಯಾರಲ್ಲಿ? ಮೇಡಮ್ ಅಶ್ವಿನಿ ಮೇಡಮ್. ಜಾಸ್ತಿ ಮೋಟಿವೇಟ್ ಅವರೇ ಮೇಡಮ್, ಅಶ್ವಿನಿ ಮೇಡಮ್. ಹುಡುಗಿಯರೊಳಗಡೆ ಕ್ಯೂಟ್ ಅಂತ ಅನ್ಸೋದು ಯಾರು? ಕ್ಯೂಟ್ ಅಂತಂದರೆ ಕಾವ್ಯನೇ ಮೇಡಮ್. ಈ ಸಲ ಬಿಗ್ ಬಾಸ್ ವಿನ್ನರ್ 5 ಜನ ಯಾರಾದ್ರೂ ಆಗ್ಬೋದು ಅಂದ್ರೆ? ಮೇಡಮ್ ಕಾವ್ಯ ಆಗ್ಬೋದು, ಗಿಲ್ಲಿ ಆಗ್ಬೋದು, ಸೂರಜ್ ಆಗ್ಬೋದು, ಅಶ್ವಿನಿ ಆಗ್ಬೋದು, ಆಮೇಲೆ ಇನ್ನೊಬ್ಬರು ಯಾರು ಕೊಡೋಗ್ಬೋದು. ಅಷ್ಟು 4 ಜನ ಹೇಳ್ಬೋದು ಮೇಡಮ್. ಬಿಗ್ ಬಾಸ್ ಮನೆ ಒಳಗಡೆ ಹ್ಯಾಂಡ್ಸಮ್ ಬಾಯ್ ಯಾರು? ಸೂರಜ್ ಮೇಡಮ್. ಸೂರಜ್. ಕ್ಯೂಟೆಸ್ಟ್ ಪೇರ್ 2 ಜೋಡಿಗಳು? ಕಾವ್ಯ ಗಿಲ್ಲಿ. ಕಾವ್ಯ ಗಿಲ್ಲಿ ಏಕೆ? ಸೂರಜ್ ಮತ್ತು ರಾಶಿಕಾ ಇದ್ದಾರೆ ಮೇಡಮ್. ಅವರು ಮತ್ತೆ ಅವ್ರ ಸಂಘರ್ಷ ಆಯಿತು, ಅಷ್ಟೊಂದು ಅವರು ಈಗ ಇದಾಗ್ತಾ ಇಲ್ಲ. ಫಸ್ಟ್ ಗಿಲ್ಲಿ ಮತ್ತು ಕಾವ್ಯ ಫಸ್ಟಿಂದ ಹೆಂಗಿದ್ರು ಈಗಲೂ ಅದೇ ಥರ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಅವರಿಬ್ಬರು ಫೈನಲಿಗೆ ಬಂದರೆ ಬೆಟರ್ ಅಂತ ನಮಗನ್ಸುತ್ತೆ. ನಿಮಗೆ ಬಿಗ್ ಬಾಸ್ ಮನೆ ಒಳಗಡೆ ಯಾರು ಸ್ನೇಹ ಜಾಸ್ತಿ ಇಷ್ಟ ಆಗುತ್ತೆ? ಕಾವ್ಯ ಮತ್ತು ಗಿಲ್ಲಿ ಮೇಡಮ್. ಅಂದರೆ ಅವ್ರು ಯಾರು ಒಬ್ಬರೊಬ್ಬರ ಬಿಟ್ಕೊಡಲ್ಲ ಅಂತ. ಹಾಗೆ ಏನೇ ಬಂದ್ರೂ, ಏನೇ ಸಿಟ್ಟು ಬಂದ್ರೂ ಒಂದು 10 ನಿಮಿಷಕ್ಕೆ ಮತ್ತೆ ಮಾತಾಡಿ ಮತ್ತೆ ಒಂದಾಗ್ತಾರೆ. ಗೇಮ್ ಅಂತ ಬಂದರೆ ಇಬ್ಬರು ಚೆನ್ನಾಗಿ ಕಾಂಪಿಟೇಷನ್ ಕೊಡ್ತಾರೆ. ಜಾಸ್ತಿ ಕಿರಿಕ್ ಮಾಡ್ಕೊಳ್ಳೋದು ಯಾರಲ್ಲಿ? ಅಶ್ವಿನಿ ಮೇಡಮ್. ಅಶ್ವಿನಿ ಬಿಟ್ಟು ಬೇರೆ ಯಾರಾದ್ರು? ಅಶ್ವಿನಿ ಬಿಟ್ಟರೆ ಅವರು ಧ್ರುವಂತ್. ರಕ್ಷಿತಾ ಮತ್ತು ಧ್ರುವಂತ ಸೀಕ್ರೆಟ್ ರೂಮ್ ಒಳಗಡೆ ಇದ್ರ. ಹಾಂ ಮೇಡಮ್. ಏನು ಅನ್ಸುತ್ತೆ ನಿಮಗಿಬ್ಬರಿಗೂ ಅವರಲ್ಲಿ ಇರೋದು? ಮೇಡಮ್ ಅವರಿಬ್ಬರು ನಾಮಿನೇಷನ್ ಮಾಡಿ ಕಳಿಸ್ತಾರೇನೋ, ಅದಕ್ಕೋಸ್ಕರ ಅಲ್ಲಿ ಇಟ್ಟಿದ್ರೇನೋ ಅಂತ ಅನ್ನಿಸ್ತು.
ಆಮೇಲೆ ಮತ್ತೆ ಕರ್ಕೊಂಬಂದು ಒಳಗಡೆ ಬಿಟ್ರಲ್ಲ ಖುಷಿ ಆಯಿತು. ಖುಷಿ ಆಯ್ತಾ? ಅವರಿಬ್ರು ವಿನ್ ಆದ್ರೆ ಏನ್ ಅನ್ಸುತ್ತೆ? ಬಟ್ ವಿನ್ ಆಗಲ್ಲ ಅನ್ಸುತ್ತೆ ಮೇಡಮ್, ಅಷ್ಟೊಂದು ಓಟ್ ಬೀಳಲ್ವೇನೋ ಅಂತ ಅನ್ಸುತ್ತೆ. ಇವಾಗ ಸುಮ್ಮನೆ ಜಗಳ ಮಾಡೋದು ಅಥವಾ ಯಾರಿಗೂ ಟಾರ್ಚರ್ ಮಾಡೋದು ಈ ಥರ ಯಾರು ಅನ್ಸುತ್ತೆ ನಿಮಗೆ? ಮೇಡಮ್ ಧ್ರುವಂತೆ ಜಾಸ್ತಿ ಅನ್ಸುತ್ತೆ ಮೇಡಮ್. ಅಲ್ಲಿಗೆ ತಂದಾಕೊಡು. ಹೌದು. ಇವಾಗ ನಾಗವಲ್ಲಿ ಅಂತ ಹೇಳುವಂತ ಟೈಟಲ್ ಕೊಡಿದ್ರೆ ಯಾರಿಗೆ ಕೊಡ್ತೀರಾ? ನಾಗವಲ್ಲಿ ಅಂತಂದರೆ ಯಾರು? ಅಶ್ವಿನಿ ಮೇಡಮ್. ಡೌರಾಣಿ ಯಾರಲ್ಲಿ ಜಾಸ್ತಿ? ಡೌರಾಣಿ ರಶಿಕಾ ಅನ್ಸುತ್ತೆ. ರಶಿಕಾ. ಬಿಗ್ ಬಾಸ್ ನೋಡ್ತೀರಾ? ಹಾಂ ನೋಡ್ತಾ ಇದ್ದೀವಿ ಮೇಡಮ್. ನನಗೆ ಗಿಲ್ಲಿ ತುಂಬ ಇಷ್ಟ ಮೇಡಮ್. ಗಿಲ್ಲಿ ಏನಕ್ಕೆ ಇಷ್ಟ? ಅವ್ನು ತುಂಬ ಕಾಮಿಡಿಯಾಗಿ ನ್ಯಾಚುರಲ್ ಆಗಿ ನೀಟಾಗಿ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಯಿದ್ದಾರೆ ಮೇಡಮ್. ಗಿಲ್ಲಿನ ಬಿಟ್ಟು ಬೇರೆ ಯಾರು ಇಷ್ಟ? ಬಿಟ್ಟರೆ ಕಾವ್ಯ. ಕಾವ್ಯ ಏನಕ್ಕೆ ಇಷ್ಟ? ಕಾವ್ಯ ಅವಳು ಮೈಲ್ಡಾಗಿ ಸಾಫ್ಟಾಗಿ ಈಸಿ ಮೂಮೆಂಟ್ ಆಗ್ತದಾಳೆ, ಸಮಯಕ್ಕೆ ತಕ್ಕಂಗೆ ಆಟ ಆಡ್ತಾಯಿದ್ದಾಳೆ ಅವಳು. ಕಾವ್ಯ ಅವರು ಗಿಲ್ಲಿಯವ್ರ ಜೊತೆ ಫ್ರೀ ಪ್ರಾಡಕ್ಟ್ ಅನಿಸುತ್ತಾ? ಅಂತ ಹಂಗೇನು ಅನಿಸಲ್ಲ. ಅವರು ಇಬ್ಬರು ಗೇಮ್ ಆಡೋಕ್ಕೆ ಹೋಗಿದ್ದಾರೆ, ಇಬ್ಬರು ಬೇರೆ ಬೇರೆಯೇ. ಬಟ್ ಹಂಗೆ ಅನಿಸ್ತಾ ಇದೆ, ಬಟ್ ಸುಳ್ಳು ಅದಲ್ಲ. ನಾನು ಒಪ್ಪಲ್ಲ. ಗಿವಿನೇ ಬೇರೆ, ಗಿಲ್ಲಿನೇ ಬೇರೆ, ಕಾವ್ಯನೇ ಬೇರೆ. ಅವಳು ಗಿಲ್ಲಿ ಗೇಮ್ ಅವನು ಆಡ್ತಾ ಇದ್ದಾನೆ, ಕಾವ್ಯ ಗೇಮ್ ಆಡ್ತಾರೆ. ಈಜಿ ಕ್ಲೋಸ್ ಫ್ರೆಂಡ್ಸ್ ಅಷ್ಟೇ ಅವರು. ಆಟ ಅಂತ ಬಂದಾಗ ಟಫ್ ಕಾಂಪಿಟೇಟರ್ ಯಾರಾಗ್ಬೋದು ಗಿಲ್ಲಿಗೆ? ಗಿಲ್ಲಿಗೆ ಕಾವ್ಯನೇ ಆಗ್ಬೋದು. ಟಫ್ ಕಾಂಪಿಟೇಟರ್. ಎಸ್ ಮೇಡಮ್. ಸಖತ್ ಎಂಟರ್ಟೈನ್ಮೆಂಟ್ ಆಗಿ ಆಟ ಆಡೋದು ಗಿಲ್ಲಿ 100% ಗಿಲ್ಲಿ. ಈ ಸರ ಟಾಪ್ 5 ಒಳಗಡೆ ಯಾರು ಇರ್ತಾರೆ? ಟಾಪ್ ಗಿಲ್ಲಿ, ಕಾವ್ಯ, ಅಶ್ವಿನಿ, ಸೂರಜು, ಬಿಟ್ಟರೆ ಸ್ಪಂದನ. ಸರ್ ಬಿಗ್ ಬಾಸ್ ನೋಡ್ತೀರಾ? ಹಾಂ ನೋಡ್ತೀವಿ ಮೇಡಮ್. ಬಿಗ್ ಬಾಸ್ ಒಳಗಡೆ ಯಾರು ಇಷ್ಟ ಆಗ್ತಾರೆ? ರಘು. ರಘು ಏನಕ್ಕೆ ಇಷ್ಟ? ರಘು ಅವ್ರು ಯಾಕಂದ್ರೆ ತುಂಬ ಕಾಮ್ ಆಗಿದ್ದಾರೆ, ತುಂಬ ಟಾಕ್ಸ್ ಅದು ಚೆನ್ನಾಗಿ ಆಡ್ತಾರೆ. ಸೊ ರಘುನೇ ವಿನ್ ಆಗಬೇಕಂತ. ರಘುನ್ ಬಿಟ್ಟು ಬೇರೆ ಯಾರಾದ್ರೂ ವಿನ್ ಆದ್ರೆ? ರಘು ಬಿಟ್ಟರೆ ಕಾವ್ಯ. ಕಾವ್ಯ ಅವಳು ಕಾಮ್ ಆಗಿದ್ದಾಳೆ. ಕಾಮ್ ಆಗಿರೋದು ಟಾಪ್ ಇಂಪಾರ್ಟೆಂಟ್ ಆಗಲ್ಲ ಅಲ್ಲಿ ಆಟ. ಇಲ್ಲ, ಅವಳು ಸ್ವಲ್ಪ ಹುಷಾರು ಕೂಡ ಇದ್ದಾಳೆ. ಮತ್ತೆ ಕಾಮಿಡಿ ಅಂತ ಬಂದಾಗ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ ತುಂಬ ಅತಿರೇಕವಾಗಿ ಮಾಡ್ತಾನೆ ಅವನು, ಅದಕ್ಕೆ ಇಷ್ಟ ಆಗಲ್ಲ ಗಿಲ್ಲಿ. ಹಾಂ, ತುಂಬ ಅತಿರೇಕ ಮಾಡ್ತಾನೆ ಅವನು. ಇವಾಗ ರಘು ಅವ್ರ ಜೊತೆಗೆ ಒಂಥರ ಕಾರ್ಟೂನ್ ಓಡ್ತಿದೆ ಗಿಲ್ಲಿ ಅವ್ರದ್ದು. ಹಾಂ, ಏನ್ ಅನ್ಸುತ್ತೆ ಅದು? ಅಲ್ಲ ಅದೇ ರಘು ಅವ್ರು ಸೈಲೆಂಟ್ ಇದ್ದಾರೆ, ಗಿಲ್ಲಿ ಕಾಟ ಕೊಡ್ತಿದ್ದಾನೆ ಅಂತ ಅರ್ಥ ಅದ್ರದ್ದು. ಇವಾಗ ಬಿಗ್ ಬಾಸ್ ವಿನ್ನರ್ ಅಂತ ಆದ್ರೆ ಯಾರು ಆಗ್ಬೋದು? ರಘು ಆಗಬೇಕು ಅಂತ ಇದೆ. ಫ್ಯಾಮಿಲಿ ರೌಂಡ್ ನೋಡಿದ್ರ? ಹಾಂ ನೋಡಿದೆ. ಯಾರ ಫ್ಯಾಮಿಲಿ ಇಷ್ಟ ಆಯ್ತು? ರಘು. ರಘು ಅವ್ರದ್ದು ಏನಕ್ಕೆ ಇಷ್ಟ ಆಯ್ತು ಅವ್ರದ್ದು ಫ್ಯಾಮಿಲಿ? ಇಲ್ಲ ಅಂದರೆ ಅವರು ಫುಲ್ ಫ್ರ್ಯಾಂಕಾಗಿ ಹೇಳಿದ್ರಲ್ಲ, ಎಲ್ಲ ಗರ್ಲ್ ಫ್ರೆಂಡ್ ಇದ್ರೂ ಅವ್ರ ಹೆಂಡ್ತಿಗೆಲ್ಲ ಗೊತ್ತು. ಸೊ ಫುಲ್ಲಿ ಕ್ಲಿಯರ್ ಕಟ್ ಇದೆ ಅಂತ ಅರ್ಥ ಆಯ್ತು ಅದ್ರದ್ದು. ಇವಾಗ ನಿಮ್ಮ ಲೈಫ್ ಒಳಗಡೆ ನೀವು ಅಷ್ಟೇ ಫ್ರ್ಯಾಂಕ್ ಆಗಿದ್ದೀರಾ? ಅಷ್ಟು ಫ್ರ್ಯಾಂಕಾಗಿ ಇರೋಕ್ಕಾಗಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಯಾವ ಹುಡುಗಿ ಇಷ್ಟ ಆಯ್ತು? ಕಾವ್ಯ. ಕಾವ್ಯ ಏನಕ್ಕೆ? ಅವಳು ನೋಡೋಕ್ಕೆ ಚೆನ್ನಾಗಿದ್ದಾಳೆ ಸ್ವಲ್ಪ. ಟೆಡ್ಡಿ ಬಿಯರ್ ಅಂತಂದ್ರೆ ಯಾರು? ಟೆಡ್ಡಿ ಬೇರ್ ಅಂದರೆ ರಾಶಿಕಾ.